ಕೆಲವೇ ಕ್ಷಣಗಳಲ್ಲಿ ದೆಹಲಿಯಲ್ಲಿ ಸಿಡಬ್ಲ್ಯೂಎಂಎ ಮೀಟಿಂಗ್ ನಡೆಯಲಿದೆ. ಅದಕ್ಕೂ ಮುಂಚೆ ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳು ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನ ನಡೆಸುತ್ತಿದ್ದಾರೆ. ಮಾಜಿ ಸಚಿವ ಚಲುವರಾಯಸ್ವಾಮಿ ಮಾತನಾಡ್ತಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋಣ ಬನ್ನಿ. ಎಲ್ಲೇ ಕೂತ್ಕೊಂಡ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಾಗಲ್ವಲ್ಲ. ಸೊ ಅದರಿಂದ ನೀವು ಆ ಥರ ಏನು ಭಾವನೆ ಮಾಡ್ಕೊಳ್ಳೋದು ಬೇಡ. ಸೊ ಅವರು 2 ದಿವಸ ಡೆಲ್ಲಿಲಿ ವೇಸ್ಟ್ ಆಗಿದ್ರೆ ಇಲ್ಲ 2 ದಿವಸ ಬಂದರೆ 12 ಗಂಟೆ ಕೆಲಸ ಮಾಡೋದ್ರ ಬದಲು 18 ಗಂಟೆ ಮಾಡ್ತಾರೆ. ನಿಮಗೆ ಗೊತ್ತಿದೆ ನಮ್ಮ ಮುಖ್ಯಮಂತ್ರಿಗಳು ಆ ಗ್ಯಾಪನ್ನು ಫಿಲಪ್ ಮಾಡ್ತಾರೆ. ಥ್ಯಾಂಕ್ ಯು. ಇಲ್ಲ ಈಗ ನೀವು ಇಲ್ಲ ವಿಷಯ ಇಲ್ಲ ರೀ. ಈಗ ಸರ್ಕಾರ ನೀರು ಬಿಟ್ಟಿಲ್ಲ, ಸರ್ಕಾರದಿಂದ ನೀರು ಬಿಡ್ತಾ ಇಲ್ಲ. ವಿರೋಧ ಪಕ್ಷದವ್ರು ಸರ್ಕಾರದ ವಿರುದ್ಧ ಮಾತಾಡ್ತಾರೆ. ಅದನ್ನ ನೀವು ಕ್ವಶನ್ ಮಾಡಲ್ವಲ್ಲ, ಯಾಕೆ ಬೇರೆದೆಲ್ಲ ಕೇಳ್ತೀರಿ. ರೈತರು ಈಗ ರೈತರಿಗೆ ನೀರು ಇಲ್ಲ ಅದು ನೀರು ನಮಗೆ ಕುಡಿಯೋ ನೀರು ಬರೋದು. ಇದು ನೋಡಪ್ಪ, ಜನಕ್ಕೆ ನಮಗೆ ಕುಡಿಯೋ ನೀರು ಬಿಟ್ಟಿದ್ದು ಅಷ್ಟು ಬಿಟ್ರೆ ಒಳಗೆ ನೀರು ಹೋಗ್ತಾ ಇಲ್ಲ. ನಮಗೆ ಬಿಟ್ಕೊಂಡಿರೋದು, ಅದು ಒಳಗಡೆ ಬಿಟ್ಟಿಲ್ಲ. ಆಮೇಲೆ 300-500 ಪಕ್ಷಿಗಳಿಗೆ ಅದು ಹೋಗ್ತಾನೆ ಇರ್ಬೇಕು. ಅದನ್ನ ಯಾರು ಗೊತ್ತಿಲ್ಲಪ್ಪ, ಅದು ಯಾರು ಅಂತ. ಯಾರೋ ಒಬ್ಬಿಬ್ರು ಅಂತ ಹೇಳಿರ್ಬೋದು. ನೀವು ಯಾರೋ ಒಬ್ಬರು ಅಂತ ಪರ್ಟಿಕ್ಯುಲರ್ ಅಲ್ಲ, ಯಾರೋ ಒಬ್ಬಿಬ್ರು ಹೇಳಿರ್ಬಹುದು, ತಪ್ಪು ಮಾಹಿತಿ ಕೊಟ್ಟಿರ್ಬೋದು. ವಿರೋಧ ಪಕ್ಷದವರು ಆತರ ಸುಮ್ಮನೆ ಸುಳ್ಳು ಪ್ರಚೋದನೆಗಳು ಮಾಡ್ತಾ ಇರ್ತಾರೆ. ಸ್ಟ್ರೈಕ್ ಆಗ್ಲಿ, ನಾವು ಅಲ್ಲಿ ಪೋಸ್ಟ್ ಕೊಟ್ಟು ನಾವೊಂಚೂರು ಕ್ರೆಡಿಟ್ ತಗೊಳ್ಳುವಂತ ಇಂಥವೆಲ್ಲ ಕ್ರಿಯೇಟ್ ಮಾಡ್ತಾರೆ. ಭಾನುವಾರ ಆಲ್ ಪಾರ್ಟಿ ಮೀಟಿಂಗ್ ಕರೆದಿರೋದ್ರಿಂದ ಬಹುಶಃ ಎಲ್ಲರೂ ಅಲ್ಲೇ ಒಳ್ಳೆ ಸಲಹೆ ಕೊಡ್ತಾರೆ. ಎಲ್ಲ ನಾವು ಮಾಹಿತಿ ತಗೊಳ್ಳೋಣ ಅಂತಿದ್ದೀವಿ. ನಾವು ನಿಮ್ಮ ಹತ್ರನೇ ಮಾಹಿತಿ ತಗೊಳ್ಳೋಣ ಅಂತಿದ್ದೀವಿ. ನನಗೆ ಹೆಚ್ಚು ಮಾಹಿತಿ ಗೊತ್ತಿಲ್ಲ ಡೆಲ್ಲಿದು. ನಿಮ್ಮ ಪ್ರತಿನಿಧಿಗಳು ಅಲ್ಲಿ ಇರ್ತಾರಲ್ಲ, ಹಾಗಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.